ಹಾಸನದಲ್ಲಿ ಪ್ರಜ್ವಲ್ ರೇವಣ್ಣ ಮುನ್ನಡೆಯನ್ನ ಸಾಧಿಸ್ತಾ ಇದ್ದಾರೆ. ಕಾಂಗ್ರೆಸ್ನ ಶ್ರೇಯಸ್ ಪಟೇಲ್ ವಿರುದ್ಧ ಮುನ್ನಡೆಯನ್ನ ದಾಖಲಿಸ್ತಾ ಇದ್ದಾರೆ ಪ್ರಜ್ವಲ್ ರೇವಣ್ಣ. 3472 ಮತಗಳ ಮುನ್ನಡೆ ಪ್ರಜ್ವಲ್ ರೇವಣ್ಣ ಅವರದು. ಶ್ರೇಯಸ್ ಪಟೇಲ್ ಆರಂಭದಲ್ಲಿ ಮುನ್ನಡೆಯಲ್ಲಿದ್ರು, ಈಗ ಅವರು ಹಿನ್ನಡೆಯನ್ನ ಅನುಭವಿಸ್ತಾ ಇದ್ದಾರೆ. ಪ್ರಜ್ವಲ್ ರೇವಣ್ಣ ಅತ್ಯಾಚಾರದ ಕೇಸ್ನಲ್ಲಿ ಅರೆಸ್ಟ್ ಆಗಿ ಸದ್ಯ SIT ಕಸ್ಟಡಿಯಲ್ಲಿದ್ದಾರೆ. ಏನಾಗುತ್ತೆ ನನ್ನ ಭವಿಷ್ಯ ಅನ್ನೋದು ಒಂದು ಕಡೆ ಕಾನೂನು ಭವಿಷ್ಯ, ಮತ್ತೊಂದು ಕಡೆ ರಾಜಕೀಯ ಭವಿಷ್ಯ, ಎರಡರ ನಿರೀಕ್ಷೆಯಲ್ಲಿದ್ದಾರೆ. ಸದ್ಯ ಅವರು ಮುನ್ನಡೆಯಲ್ಲಿದ್ದಾರೆ. ಧಾರವಾಡದ ಅಪ್ಡೇಟ್ಸ್ ನೋಡ್ತಾ ಇದ್ದೀವಿ. 4017 ಮತಗಳ ಅಂತರದಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಪ್ರಹ್ಲಾದ್ ಜೋಶಿ. ಕಾಂಗ್ರೆಸ್ನ ಅಭ್ಯರ್ಥಿ ವಿನೋದ ಸೂಟಿ ಅವರಿಂದ 4017 ಮತಗಳ ಅಂತರದಿಂದ ಪ್ರಹ್ಲಾದ್ ಜೋಶಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದ್ದಾರೆ. ಆರಂಭದಿಂದಾನೂ ಕೂಡ ಧಾರವಾಡದಲ್ಲಿ ಪ್ರಹ್ಲಾದ್ ಜೋಶಿ ಅವರ ಲೀಡ್ ಹೆಚ್ಚಾಗ್ತಾ ಇದೆ. ಸದ್ಯಕ್ಕೆ 4000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಮುನ್ನಡೆಯಲಿದ್ದಾರೆ. ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರದಲ್ಲಿ ಮತ್ತೆ ಬದಲಾಗಿದೆ ಟ್ರೆಂಡ್. ಮನ್ಸೂರ್ ಅಲಿ ಈಗ ಮುನ್ನಡೆಯಲ್ಲಿದ್ದಾರೆ. 2000 ಮತಗಳ ಅಂತರದಲ್ಲಿ ಮುನ್ನಡೆಯಲಿದ್ದಾರೆ. ಬೆಂಗಳೂರು ಕೇಂದ್ರದಲ್ಲಿ PC ಮೋಹನ್ ಅವರು ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. 2027 ಮತಗಳ ಅಂತರದಲ್ಲಿ ಮನ್ಸೂರ್ ಅಲಿ ಮುನ್ನಡೆಯಲಿದ್ದಾರೆ. ನೆಕ್ಸ್ಟ್ ಬರ್ತಾ ಇರೋದು ಬೆಳಗಾವಿಯಲ್ಲಿ 20,000 ಮತಗಳ ಅಂತರದಲ್ಲಿ ಜಗದೀಶ್ ಶೆಟ್ಟರ್ ಮುನ್ನಡೆಯಲಿದ್ದಾರೆ. ಮೃಣಾಲ್ ಹೆಬ್ಬಾಳ್ಕರ್ ವಿರುದ್ಧ ಶೆಟ್ಟರ್ ಮುನ್ನಡೆಯನ್ನು ಸಾಧಿಸಿದ್ದಾರೆ. ಲೋಕಲ್ಲು ಮತ್ತು ಹೊರಗಿನವರು ಈ ವಿಚಾರ ಚರ್ಚೆಯಾಗಿತ್ತು. ಬಟ್ ಜಗದೀಶ್ ಶೆಟ್ಟರ್ ಅವರಿಗೆ ಅದು ತಟ್ಟಿದ ರೀತಿಯಲ್ಲಿ ಕಾಣ್ತಾ ಇಲ್ಲ. ಹೊರಗಿನವರು ಜಗದೀಶ್ ಶೆಟ್ಟರ್ ಅನ್ನೋದು ತಟ್ಟಿದ ರೀತಿಯಲ್ಲಿ ಕಾಣ್ತಾ ಇಲ್ಲ. ಈ ಹಂತದಲ್ಲಿ ಜಗದೀಶ್ ಶೆಟ್ಟರ್ ಅವರ ಮುನ್ನಡೆಯ ಅಂತರ 20,000. ಮೃಣಾಲ್ ಹೆಬ್ಬಾಳ್ಕರ್ ಅವರ ತಾಯಿ ಲಕ್ಷ್ಮೀ ಹೆಬ್ಬಾಳ್ಕರ್ ಪ್ರಚಾರ ಮಾಡುವಾಗ ಬೆಳಗಾವಿಯವರು ಬೇಕಾ ಹೊರಗಿನವರು ಬೇಕಾ ಅಂತ ಪ್ರಸ್ತಾಪ ಮಾಡ್ತಾ ಇದ್ರು. ಬಟ್ ಅದು ವರ್ಕ್ ಆದಂಗೆ ಕಾಣಿಸ್ತಾ ಇಲ್ಲ. ಉಡುಪಿಯಲ್ಲಿ ಕೋಟಾ ಶ್ರೀನಿವಾಸ ಪೂಜಾರಿ ಭರ್ಜರಿ ಲೀಡ್ ನ ಪಡಿತಾ ಇದ್ದಾರೆ. 29,000ಕ್ಕೂ ಹೆಚ್ಚು ಮತಗಳ ಅಂತರದಿಂದ ಕಾಂಗ್ರೆಸ್ನ ಅಭ್ಯರ್ಥಿ ಜಯಪ್ರಕಾಶ್ ಹೆಗಡೆ ಅವರ ವಿರುದ್ಧ ಲೀಡ್ ನಲ್ಲಿದ್ದಾರೆ. 29,456 ಮತಗಳಿಂದ ಜಯಪ್ರಕಾಶ್ ಹೆಗಡೆ ಅವರ ವಿರುದ್ಧ ಭರ್ಜರಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ ಬಿಜೆಪಿಯ ಅಭ್ಯರ್ಥಿ ಕೋಟಾ ಶ್ರೀನಿವಾಸ ಪೂಜಾರಿ. ಕೇಸರಿ ಪಾಳ್ಯದ ಭದ್ರಕೋಟೆ ಉಡುಪಿ ಚಿಕ್ಕಮಗಳೂರು ಲೋಕಸಭಾ ಕ್ಷೇತ್ರ, ಈಗ ಮತ್ತೊಮ್ಮೆ ಅಲ್ಲಿ ಬಿಜೆಪಿಯ ಅಭ್ಯರ್ಥಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. UPಯಲ್ಲಿ NDA ಮೈತ್ರಿಕೂಟವನ್ನ ಹಿಂದಿಕ್ಕಿದೆ ಇಂಡಿಯಾ ಮೈತ್ರಿಕೂಟ. ನೋಡ್ತಾ ಇದ್ದೀರಿ ನಂಬರ್ಸು, 40-40 ಅಂತರವನ್ನ ಗಮನಿಸ್ತಾ ಇದ್ದೀರಿ. UPಯಲ್ಲಿ NDA ಮೈತ್ರಿಕೂಟ ಇದು 40-40 ಅನ್ಸುತ್ತೆ. NDA 40, ಇಂಡಿಯಾ 40 ಆ ನಂಬರ್ಸು ತೋರಿಸ್ತಾ ಇದೆ. UPಯಲ್ಲಿ NDA ಮೈತ್ರಿಕೂಟ ಮತ್ತು ಇಂಡಿಯಾ ಮೈತ್ರಿಕೂಟ ಮಧ್ಯೆ ಪ್ರಬಲ ಪೈಪೋಟಿ ದಾಖಲಾಗ್ತಾ ಇದೆ. ಶಿವಮೊಗ್ಗ ಲೋಕಸಭಾ ಕ್ಷೇತ್ರದಲ್ಲಿ BY ರಾಘವೇಂದ್ರ 12,000ಕ್ಕೂ ಅಧಿಕ ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಕಾಂಗ್ರೆಸ್ನ ಗೀತಾ ಶಿವರಾಜ್ ಕುಮಾರ್ ಅವರ ವಿರುದ್ಧ ಶಿವಮೊಗ್ಗದಲ್ಲಿ 12,485 ಮತಗಳಿಂದ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಬಿಜೆಪಿಯ ಅಭ್ಯರ್ಥಿಯಾಗಿರುವಂತಹ ಹಾಲಿ ಸಂಸದರು ಆಗಿರುವಂತಹ BY ರಾಘವೇಂದ್ರ ಲೀಡ್ ಹೆಚ್ಚಾಗ್ತಾ ಇದೆ. 12,485. ಪ್ರಿಯಾಂಕಾ ಜಾರಕಿಹೊಳಿ ಮುನ್ನಡೆಯಲ್ಲಿದ್ದಾರೆ ಚಿಕ್ಕೋಡಿಯ ಬಿಜೆಪಿ ಅಭ್ಯರ್ಥಿ ಅಣ್ಣಾ ಸಾಹೇಬ್ ಜೊಲ್ಲೆ ಹಿನ್ನಡೆಯನ್ನು ಅನುಭವಿಸ್ತಾ ಇದ್ದಾರೆ. ಪ್ರಿಯಾಂಕಾ ಜಾರಕಿಹೊಳಿ ಮೊದಲ ಬಾರಿ ಸ್ಪರ್ಧೆ ಮಾಡಿ ಪ್ರಬಲ ಪೈಪೋಟಿಯನ್ನ ಕೊಟ್ಟು ಈಗ ಲೀಡಲ್ಲಿದ್ದಾರೆ. ಪ್ರಿಯಾಂಕಾ ಜಾರಕಿಹೊಳಿ ಸತೀಶ್ ಜಾರಕಿಹೊಳಿ ಅವರ ಪುತ್ರಿ. ಸದ್ಯ ಅಣ್ಣಾ ಸಾಹೇಬ್ ಜೊಲ್ಲೆ ಅವರಿಗಿಂತ 19,000 ಮತಗಳ ಅಂತರದಲ್ಲಿ ಮುನ್ನಡೆಯಲ್ಲಿದ್ದಾರೆ.